ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET 2026 ಎಕ್ಸಾಮಿನೇಷನ್ನ ಡ್ರೆಸ್ ಕೋಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ಅದ್ರ ಜೊತೆಗೆ ನೀವು KCET ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಫಾಲೋ ಮಾಡಬೇಕಾಗಿರುವಂಥ ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ KCET ಎಕ್ಸಾಮಿನೇಷನ್ ಆದ ನಂತರ ನಿಮಗೆ ಕಂಪ್ಲೀಟಾಗಿ ಇನ್ನೂ ಪ್ರೊಸೀಜರ್ ಇದೆ. ನಿಮಗೆ ಕೌನ್ಸಿಲಿಂಗ್, ನೀವು ಅಡ್ಮಿಷನ್ ಆಗೋವರೆಗೂ ತುಂಬ ಕೌನ್ಸಿಲಿಂಗ್ ಪ್ರೊಸೀಜರ್ ಇದೆ. ಅದ್ರ ಬಗ್ಗೆ ಸಹ ನಾನು ಡೀಟೇಲಾಗಿ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಅಂತಂದರೆ ನೀವು ಕಾಲೇಜ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಚಾಯ್ಸ್ ಎಂಟ್ರಿ ಯಾವ ಥರ ಮಾಡಬೇಕು ಅನ್ನೋದನ್ನು ಸಹ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ಹಾಗಾಗಿರೋದ್ರಿಂದ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಇದು ಯೂಸ್ ಆಗಲಿ. ಓಕೆನಾ? ಓಕೆ, ಈಗ ಬರೋಣ ಇನ್ಸ್ಟ್ರಕ್ಷನ್ಸ್. ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅಂತಂದರೆ, ಮೇಜರಾಗಿ ಡ್ರೆಸ್ ಕೋಡ್ ನೀವು ಫಾಲೋ ಮಾಡಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಸ್ ಏನಿದೆ ಅನ್ನೋದನ್ನು ಫಸ್ಟ್ ನೋಡ್ಕೊಬರೋಣ. ಆಮೇಲೆ ಇನ್ಸ್ಟ್ರಕ್ಷನ್ಸ್, ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ ನಿಮಗೆ ಎಕ್ಸಾಮಿನೇಷನ್ ಹಾಲಲ್ಲಿ, ಬೆಲ್ ಟೈಮಿಂಗ್ಸಿಂದ ಹಿಡಿದು ಮತ್ತು OMRನಲ್ಲಿ ಸ್ವಲ್ಪ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಬರೋಣ. ಫಸ್ಟ್ ಈಗ ಡ್ರೆಸ್ ಕೋಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೀವು ನೋಡ್ತಿರ್ಬೋದು ಇಲ್ಲಿ ಸ್ಕ್ರೀನಲ್ಲಿ ಫಸ್ಟು ಇದು ಡ್ರೆಸ್ ಕೋಡ್ ಇನ್ಸ್ಟ್ರಕ್ಷನ್ ಬಂದಿರುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ಬಂದಿರುವಂತಹದ್ದು. ಫಸ್ಟು ಡ್ರೆಸ್ ಕೋಡಿನ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಧರಿಸಿ ಹಾಜರಾಗಬಾರ್ದು. ಅಂದರೆ ಫುಲ್ ಸ್ಲೀವ್ಸ್ ಶರ್ಟನ್ನು ನೀವು ವೇರ್ ಮಾಡಬಾರ್ದು. ಹಾಗೆ ಯಾವುದೇ ರೀತಿಯ ಆಭರಣಗಳನ್ನು ಧರಿಸುವಂತಿಲ್ಲ. ಎಕ್ಸೆಪ್ಟ್ ಮಂಗಳಸೂತ್ರ, ಮದುವೆ ಆಗಿರುವಂಥವ್ರು ಮಂಗಳಸೂತ್ರ ಹೊರತುಪಡಿಸಿ ಇನ್ಯಾವುದೇ ಆರ್ನಮೆಂಟ್ಸನ್ನು ನೀವು ವೇರ್ ಮಾಡೋ ಹಾಗಿಲ್ಲ. ಲೈಕ್ ಕೆಲವರು ರಿಂಗ್ಸ್ ಅಂತ ಇರುತ್ತೆ, ಕೆಲವರು ಓಲೆ ಅಂತ ಇರುತ್ತೆ, ಗೋಲ್ಡ್, ಅವುಗಳನ್ನೆಲ್ಲ ಯಾವುದನ್ನು ದಯವಿಟ್ಟು ನೀವು ತೊಗೊಂಡು ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಲ್ಲನೂ ಅದನ್ನು ರಿಮೂವ್ ಮಾಡಿಸ್ತಾರೆ. ಸೊ ಆ ಸರ್ಕಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ನೆಕ್ಸ್ಟ್ ವಾಚು ಅಷ್ಟೇ, ವಾಚು ತೊಗೊಬರಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ ಇದೆ, ನೋಡ್ಬೋದು ಇಲ್ಲಿ ನೀವು. ಕೈ ಗಡಿಯಾರವನ್ನು ಕಟ್ಟಿಕೊಂಡು ಅಥವಾ ತೆಗೆದುಕೊಂಡು ಬರುವಂತಿಲ್ಲ. ಸೊ ವಾಚಸ್ ಆರ್ ನಾಟ್ ಅಲೋಡ್. ಸೊ ವಾಚಸನ್ನು ದಯವಿಟ್ಟು ಮನೆಯಲ್ಲೇ ಇಟ್ಬಿಟ್ಟು ಬಂದ್ಬಿಡಿ. ನೀವು ತೊಗೊಬಂದು ಇಲ್ಲಿ ಪ್ರಯೋಜನ ಇಲ್ಲ ಅದರಿಂದ, ಯಾಕೆಂದರೆ ಮತ್ತೆ ತೆಗಿಸಿ ಅಲ್ಲಿ ಹೊರಡೆ ಇಡಿಸ್ತಾರೆ. ಸೊ ಹಾಗಾಗಿರೋದ್ರಿಂದ ಸೊ ವಾಚನ್ನು ಸಹ ನೀವು ಅಲ್ಲೇ ಮನೇಲಿ ಇಟ್ಬಿಟ್ಟು ಬಂದ್ಬಿಡಿ. ಆರ್ನಮೆಂಟ್ಸ್ ಮೇಜರಾಗಿ, ಯಾಕೆಂತಂದರೆ ನೀವು ಗೋಲ್ಡ್ ಅದನ್ನು ತೆಗಿತೀರಾ, ಅಲ್ಲೆಲ್ಲೋ ಇಡಕ್ಕೆ ಹೋಗ್ತೀರಾ, ಮತ್ತು ಅದೆಲ್ಲೋ ಮಿಸ್ ಆಗೋದು. ಸೊ ಅದನ್ನು ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೋಬೇಕಾಗತ್ತೆ. ಹಾಗಾಗಿರೋದ್ರಿಂದ ನಾವೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೋಡಿದ್ದೀವಿ ತುಂಬ ಸ್ಟೂಡೆಂಟ್ಸ್ಗಳನ್ನು. ಸೊ ಗೊತ್ತಿಲ್ಲದೆ ಹಾಕೋ ಬಂದುಬಿಡ್ತೀರಾ. ಅದಕ್ಕೆಂತಲೇ ಈಗಲೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರುವಂಥದ್ದು. ಸೊ ಆರ್ನಮೆಂಟ್ಸನ್ನು ಯಾವುದೇ ರೀಸನ್ಗೂ ಅಲೋ ಮಾಡೋದಿಲ್ಲ. ಫುಲ್ ಶರ್ಟ್, ಫುಲ್ ಸ್ಲೀವ್ಸ್ ಇರುವಂಥ ಡ್ರೆಸ್ಗಳನ್ನು ಅಲೋ ಮಾಡೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಇವೆರಡನ್ನು ಮೇಜರಾಗಿ ಇಟ್ಕೋಬೇಕು. ಜೊತೆಗೆ ನೀವು ಹಾಲ್ ಟಿಕೆಟನ್ನು ಕಂಪಲ್ಸರಿಯಾಗಿ ತೊಗೊಬರ್ತೀರಾ. ಸೊ ಅದ್ರ ಜೊತೆಗೆ ಒಂದು ಐಡೆಂಟಿ ಕಾರ್ಡ್, ನೀವು ನೋಡ್ಬೋದು ಇಲ್ಲಿ ಒಂದು ಗುರುತಿನ ಚೀಟಿ ಕಂಪಲ್ಸರಿಯಾಗಿ ಇರಲೇಬೇಕು. ಐಡೆಂಟಿ ಕಾರ್ಡ್ ಲೈಕ್ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಯೂಶಲಿ ನಿಮಗೆ ಪ್ಯಾನ್ ಕಾರ್ಡ್ ಇರೋದಿಲ್ಲ, ಯಾಕಂದರೆ 18 ನಿಮಗೆ ಆಧಾರ್ ಕಾರ್ಡ್ ಮೇಜರ್ ಆಗಿರುವಂಥದ್ದು ಇರುತ್ತೆ. ಸೊ ಆ ಆಧಾರ್ ಕಾರ್ಡನ್ನು ತಪ್ಪದೆ ಮರಿದೇನೆ ತೊಗೊಬನ್ನಿ. ಆಧಾರ್ ಕಾರ್ಡು ನೀವು ಎಕ್ಸಾಮ್ ಮನೆ ಬಿಡೋದಕ್ಕೆ ಮುಂಚೆನೇ ನೀವು ಫಸ್ಟು ನಿಮ್ಮ ಹತ್ರ ಏನೇನು ಇರಬೇಕು, ಲೈಕ್ ಆಧಾರ್ ಕಾರ್ಡು, ಹಾಲ್ ಟಿಕೆಟು, ಪೆನ್ನು, ಇವೆಲ್ಲ ಇದಾವ ಅಂತ ಚೆಕ್ ಮಾಡಿಕೊಂಡು ಅದಾದ ನಂತರ ನೀವು ಮನೆ ಬಿಟ್ಟು ಬರ್ತೀರಾ. ಪೇರೆಂಟ್ಸ್ಗಳು ಕೆಲವರು ಬರ್ತಾರೆ, ಜೊತೆಲಿ ಬಿಟ್ಟು ಹೋಗ್ತಿರ್ತಾರೆ. ಬಿಟ್ಟು ಹೊರಟೋದ್ಮೇಲೆ ಆಮೇಲೆ ನಿಮ್ಗೆ ಜ್ಞಾಪಕ ಬರುತ್ತೆ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನು ಮಾಡಿ ಅಂದರೆ, ಬೆಟರ್ ಮೊದಲೇ ನೀವು ಆಧಾರ್ ಕಾರ್ಡು, ಹಾಲ್ ಟಿಕೆಟು, ಪೆನ್ ಯಾವ ಥರ ಪೆನ್ ಯೂಸ್ ಮಾಡಬೇಕು ಅಂದರೆ, ನೀವು ಇಂಕ್ ಪೆನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದು ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಬೇಕು. ಸೊ ಜೆಲ್ ಪೆನ್ ಆಗಲಿ ಅಥವಾ ಇಂಕ್ ಪೆನ್ ಆಗಲಿ ಯೂಸ್ ಮಾಡೋ ಹಾಗಿಲ್ಲ. ಸೊ ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಬೇಕು. ಸೊ ಇಷ್ಟನ್ನು ರೆಡಿ ಮಾಡಿಕೊಂಡು ಆಮೇಲೆ ನೀವು ಮನೆಯನ್ನು ಬಿಡಬೇಕು. ಎಷ್ಟೊತ್ತಿಗೆ ಬಿಡಬೇಕು ನೋಡ್ಬೋದು ಇಲ್ಲಿ. ಇದನ್ನು ಸಹ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಿಮಗಿಲ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ಟೈಮಿಂಗ್ಸ್, ನೀವೇನು ಕೊಟ್ಟಿರ್ತೀವಿ ಕಾಲೇಜ್, ನಿಮಗೆ ಎಕ್ಸಾಮಿನೇಷನ್ ಟೈಮಿಂಗ್ಸ್ ಇರುತ್ತೆ, ಅದಕ್ಕಿಂತ ಮುಂಚೆ 2 ಗಂಟೆಗಳ ಮುಂಚೆ ನೀವು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗಿರಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಿಮ್ಗೆ ಗೊತ್ತಿದೆ, ಕೆಲವೊಂದು ಸಿಟಿಗಳಲ್ಲಿ ಎಕ್ಸಾಮಿನೇಷನ್ ಸೆಂಟ್ರ್ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗಬಹುದು, ಕೆಲವೊಂದು ಬಸ್ಸು ನಿಮ್ದು ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅಥವಾ ಕೆಲವರಿಗೆ ವೆಹಿಕಲ್ ಪ್ರಾಬ್ಲಮ್ಗಳಾಗ್ಬೋದು. ಸೊ ಈಗ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಅರ್ಲಿಯಾಗಿ ಬನ್ನಿ ಅಂತ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿರೋದ್ರಿಂದ ನಿಮ್ಗೆ ತೊಂದರೆ ಆಗಬಾರ್ದು ಅಂತ, ನಿಮಗೆ ತೊಂದರೆ ಆಗದೆ ಇರಲಿ, ಹುಡುಗರಿಗೆ ಎಕ್ಸಾಮ್ ಮಿಸ್ ಆಗದೆ ಇರಲಿ ಅನ್ನೋ ರೀಸನ್ಗೆ ಇದನ್ನು ಹೇಳ್ತಿರೋದು. ಇದನ್ನು ಸೀರಿಯಸ್ಸಾಗಿ ತೊಗೋಬೇಕು ಸ್ಟೂಡೆಂಟ್ಸ್ಗಳು ಅಷ್ಟೇ. ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ, ಎಕ್ಸಾಮ್ ಥರ್ಡ್ ವೆಲ್ ಮುಗಿದೋಗಿರುತ್ತೆ, ಆದರೂ ಸಹ ಸ್ಟೂಡೆಂಟ್ಸ್ ಬರ್ತೀರಾ, ಆವಾಗ ನಮ್ಮನ್ನು ಬಿಟ್ಟಿಲ್ಲ ಹಾಗೆ ಹೇಗೆ ಅನ್ನೋದಕ್ಕಿಂತ ನೀವು ಫಸ್ಟು ಅರ್ಲಿಯಾಗಿ ಹೋಗಿ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಕುತ್ಕೊಳ್ಳಿ, ಅಲ್ಲೇ ಓದಿ, ತೊಂದರೆ ಏನೂ ಇಲ್ಲ. ಆದರೆ ನೀವು 2 ಅವರ್ ಅರ್ಲಿಯಾಗಿ ಹೋಗಿ, ಯಾಕಂದರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಯಾಕೆಂದರೆ ಟ್ರಾಫಿಕ್ ಜಾಮ್ಗಳಿರ್ತವೆ,
ನಿಮ್ಗೆ ಗೊತ್ತಿರುತ್ತೆ ಸಿಟಿ ಟೌನ್ಗಳಲ್ಲೆಲ್ಲ ಟ್ರಾಫಿಕ್ ಜಾಮ್ಗಳಿರ್ಬೋದು ಅಥವಾ ನಿಮ್ಮ ವೆಹಿಕಲ್ ಪ್ರಾಬ್ಲಮ್ಗಳಾಗ್ಬೋದು, ಕೆಲವರು ವೆಹಿಕಲ್ಸಲ್ಲಿ ಬರುವಂಥವ್ರು. ನಾವೇ ನೋಡ್ತಿರೋಲ್ಲ ಕಾಲೇಜ್ ಟೈಮಿಂಗ್ಸ್, ಕಾಲೇಜಲ್ಲಿ ಇರುವಂಥ ಎಕ್ಸಾಮ್ಗಳಿಗೆ 9 ಗಂಟೆ ಎಕ್ಸಾಮ್ ಅಂತಂದರೆ 9 ಗಂಟೆ 5 ನಿಮಿಷ 9 ಗಂಟೆ 10 ನಿಮಿಷಕ್ಕೆ ಬರ್ತಿರ್ತಾರೆ ಎಕ್ಸಾಮ್ಗಳಿಗೆಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ನಿಮ್ಗೆ ಇಲ್ಲಿ ಏನಂದರೆ ಥರ್ಡ್ ಬೆಲ್ ಆದಮೇಲೆ ಯಾವುದೇ ರೀಸನ್ಗೂ ನಿಮ್ಮನ್ನು ಅಲೋ ಮಾಡೋದಿಲ್ಲ, ನೀವು ಯಾರು ಬಂದರೂ ಏನು ಮಾಡಿದ್ರು ಅಲೋ ಮಾಡೋದಿಲ್ಲ. ಹಾಗಾಗಿರೋದ್ರಿಂದ ಸೊ ಇದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ, ಸ್ವಲ್ಪ ಬೇಗ ಬನ್ನಿ ಎಕ್ಸಾಮಿನೇಷನ್ ಸೆಂಟ್ರಿಗೆ. ಸೊ ಇದಾಯಿತು. ಮತ್ತು ಉಳಿದಿರುವಂಥ ಡೀಟೇಲ್ಸನ್ನು ನಿಮ್ಗೆ ಅಲ್ಲಿ ಇನ್ವಿಜಿಲೇಟರ್ ಇರ್ತಾರೆ ಒಬ್ಬರು, ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದನ್ನು ಹೇಳುವುದನ್ನು ಕೇಳಿಸ್ಕೊಳ್ಳಿ ನೀಟಾಗಿ. ನಿಮಗೆ ಟೈಮ್ ಇರುತ್ತೆ ಫಿಲ್ ಮಾಡೋದಕ್ಕೆ, ಇವೆಲ್ಲನೂ ರೋಲ್ ನಂಬರ್ ಫಿಲ್ ಮಾಡೋದಕ್ಕೆ ಮತ್ತು ವರ್ಷನ್ ಕೋಡನ್ನು ಫಿಲ್ ಮಾಡೋದಕ್ಕೆ ಅದನ್ನು ಹೇಳ್ತಾರೆ, ಎಲ್ಲಿರುತ್ತೆ ವರ್ಷನ್ ಕೋಡು ಮತ್ತು ಡೀಟೇಲ್ಸ್ ಎಲ್ಲ ಎಲ್ಲಿರುತ್ತೆ, ಎಲ್ಲಿ ಫಿಲ್ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ. ಕೇಳಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಅದನ್ನು ಎಂಟ್ರಿ ಮಾಡಿ. ಯಾಕೆಂದರೆ ನೀವು ಆನ್ಸರಲ್ಲಿ ರಾಂಗ್ ಆದರೆ ಅದೇನು ಪ್ರಾಬ್ಲಮ್ ಆಗಲ್ಲ, ನಿಮ್ದು 1 ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ಬಟ್ ನೀವೇನಾದರೂ OMR ಅಲ್ಲಿ ರಿಜಿಸ್ಟರ್ ನಂಬರ್ ರಾಂಗ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ರಿಸಲ್ಟ್ಸೇ ಹೋಲ್ಡ್ ಮಾಡ್ತಾರೆ ಮತ್ತೆ ಅವರು. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಮಾಡಿಕೊಂಡು ಸರ್ ಏನು ಮಾಡಬೇಕು ಸ್ಟ್ರಗಲ್ ಮಾಡ್ತೀರಾ, ಅವೆಲ್ಲನೂ ನಿಮ್ಗೆ ಗೊತ್ತಾಗೋದಿಲ್ಲ. ಒಂದ್ಸರಿ ಮಿಸ್ಟೇಕ್ ಮಾಡ್ಕೊಂಡಾಗ ಮತ್ತೆ ಅಲ್ಲಿ ಓಡಾಡೋದಿದೆಯಲ್ವಾ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲಿ ಪಾಪ ಆಫೀಸಲ್ಲಿ ಓಡಾಡೋದು, ಯಾಕಂದರೆ ನಿಮ್ಮ ಥರನೇ ಇನ್ನೆಷ್ಟು ಸ್ಟೂಡೆಂಟ್ಸ್ ಇರ್ತಾರಲ್ಲ. ಸೊ ಆ ಪ್ರಾಬ್ಲಮ್ಸನ್ನೆಲ್ಲ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ಆ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ತುಂಬ ಟೈಮ್ ಸಿಗುತ್ತೆ ನಿಮಗೆ. ನಿಧಾನಕ್ಕೆ ಬಬಲ್ ಮಾಡಿ, ಎಲ್ಲ ನೀಟಾಗಿ ಫಿಲ್ ಮಾಡಿ, ಎಲ್ಲನೂ ಹರಿ ಮಾಡಿ, ಏನೋ ಮಿಸ್ಟೇಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಪೋಸ್ ಏನಾದ್ರು ಬೈ ಮಿಸ್ಟೇಕ್ ಏನಾದ್ರು ತಪ್ಪಾಯಿತು ಎಲ್ಲೋ ಒಂದು ಎಂಟ್ರಿ ಮಾಡಬೇಕಾದ್ರೂ ಸ್ವಲ್ಪ ಇನ್ವಿಜಿಲೇಟರ್ ಮೈಂಡಿಗೆ ಸ್ವಲ್ಪ ಅದನ್ನು ತೊಗೊಬನ್ನಿ. ಸರ್ ಈ ಥರ ಏನೋ ಮಿಸ್ಟೇಕ್ ಆಗಿದೆ, ನಾನು ಈ ಥರ ಎಂಟ್ರಿ ಮಾಡಿರೋದು ರಾಂಗ್ ಆಗಿದೆ ಅನ್ನೋದನ್ನು. ಬಟ್ ಯಾವುದೇ ರೀಸನ್ಗೂ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ನಿಮಗೆ 2ನೇ OMR ಕೊಡಲ್ಲ, ಒಂದೇ OMR ಅಷ್ಟೇ ಫಿಲ್ ಮಾಡೋದು ಕೊಡೋದು. ಸೊ ಹಾಗಾಗಿರೋದ್ರಿಂದ ಯಾವುದೇ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಮತ್ತು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲೋ ಇಲ್ಲವೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ನೀವು ತೊಗೊಳಕ್ಕೆ ಬರೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದು ಇದನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಬೇಕು. ಯಾಕಂದರೆ ಅಲ್ಲಿ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಯಾವುದೇ ನೀವು ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಮನ್ನ ಒಳಗಡೆ ಅಲೋ ಮಾಡೋದೇ ಇಲ್ಲ. ಮತ್ತು ಇಲ್ಲಿ ನಿಮಗೆ OMRಗೆ ಬಂದಾಗ ಮೇಜರಾಗಿ ಮಾಡುವಂಥ ಮಿಸ್ಟೇಕ್ಸ್, OMRಲ್ಲಿ ಮಾಡುವಂಥ ಮೇಜರ್ ಮಿಸ್ಟೇಕ್ಸ್ ಏನಪ್ಪ ಅಂತಂದರೆ, ನೀವು ಇದು ರೈಟ್ ಫಸ್ಟ್ ಒನ್ ನೋಡ್ತಿದ್ದೀರಲ್ವಾ, ದಟ್ ಈಸ್ ಅ ರೈಟ್ ವೇ ಆಫ್ ಮಾರ್ಕಿಂಗ್. ಈಗ 1 2 3 4 ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿದ್ದರೆ ಈ ಥರ ಫುಲ್ ರೌಂಡನ್ನು ಮಾರ್ಕ್ ಮಾಡಬೇಕು. ನೀವು ಕೆಲವ್ರು ಏನು ಮಾಡ್ತೀರಾ, 2 ಆಪ್ಷನ್ಸನ್ನು ಈಗ ಆಪ್ಷನ್ 3 ಮಾರ್ಕ್ ಮಾಡಿರ್ತೀರಾ, ಆಪ್ಷನ್ 2 ಕರೆಕ್ಟ್ ಅಂದ್ಬಿಟ್ಟು ಆಪ್ಷನ್ 2ನೂ ಮಾರ್ಕ್ ಮಾಡಿಬಿಡೋದು. ಆ ಥರ ಮಾಡಿದ್ರೆ ನಿಮಗೆ ಪ್ರಯೋಜನನೇ ಇಲ್ಲ, 0 ಮಾರ್ಕ್ಸದು. ನೀವು ನೋಡಿ ಆಪ್ಷನ್ 3 ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ನಿಮಗೆ ಅದು ರಾಂಗ್ ಅಂತ ಗೊತ್ತಾಗಿದೆ ನಿಮಗೆ, ಬಟ್ ಆಪ್ಷನ್ 2 ಎಂಟ್ರಿ ಮಾಡ್ಬೇಕು ಅಂದ್ಕೊಂಡಿರ್ತೀರಿ, ಬಿಟ್ಬಿಡಿ ಹಾಗೆ, ಅದನ್ನು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಆಪ್ಷನ್ 3ನೇ ಕರೆಕ್ಟ್ ಆಗ್ಬೋದು, ಬಟ್ ನೀವು 2 ಮಾರ್ಕ್ ಮಾಡಿದ್ದೀರಂದರೆ ಯಾವುದೇ ಕರೆಕ್ಟ್ ಆಗಿದ್ರೆ ಆಪ್ಷನ್ ರಾಂಗ್, ನಿಮ್ಗೆ ಫೈನಲ್ ಆನ್ಸರ್ 0 ಮಾರ್ಕ್ಸೇ ಕೊಡೋದು ನಿಮಗೆ. ಅದಕ್ಕೆ 2ನ್ನು ಯಾವುದೇ ರೀಸನ್ಗೂ ಮಾರ್ಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಾಗೆ ಇನ್ಕಂಪ್ಲೀಟ್ ಬಬ್ಲಿಂಗ್ ನೋಡ್ಬೋದು ನೀವು ಇಲ್ಲಿ, ಸ್ವಲ್ಪ ಎಲ್ಲೋ ಡಾಟ್ ಇರೋ ಥರ ಅಥವಾ ಹಾಫ್ ಬಬಲ್ ಮಾಡಿಬಿಡೋದು, ಅರ್ಧ ಬಾಕ್ಸ್ ಇದನ್ನು ಮಾತ್ರ ರೌಂಡನ್ನು ಮಾತ್ರ ಫಿಲ್ ಮಾಡೋದು, ಆ ಥರ ಮಾಡಬಾರ್ದು. ಯಾಕೆಂದರೆ OMR ರೀಡರ್ ಮ್ಯಾನ್ಯಲ್ ಮಾಡೋದಿಲ್ಲ, ಇದನ್ನು OMR ರೀಡರ್ ತೊಗೊಳ್ಳುವಂಥದ್ದು. ನೀವು ಫುಲ್ಲಾಗಿ ನೀಟಾಗಿ ಬಬಲ್ ಮಾಡಿದರೆ ಮಾತ್ರನೇ ಅದು ನಿಮ್ಮನ್ನು ಸ್ಕ್ಯಾನ್ ಮಾಡುತ್ತೆ, ಅದು OMRನ್ನು. ಇಲ್ಲ ಅಂದರೆ ಸ್ಕ್ಯಾನ್ ಮಾಡೋದಿಲ್ಲ, ತೊಗೊಳ್ಳೋದೇ ಇಲ್ಲ ಆನ್ಸರ್ಸನ್ನು. ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ಲ. ಮತ್ತು ಟಿಕ್ ಮಾಡೋದು, ಇಂಟು ಮಾರ್ಕ್ ಮಾಡೋದು, ಅವೆಲ್ಲ ಏನೂ ಮಾಡೋ ಹಾಗಿಲ್ಲ. ಆ ಥರ ಮಾಡಿದ್ದೀರಂತಂದರೆ ಅದಕ್ಕೆ 0 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ನಮ್ಮ KCETನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಅದಕ್ಕೆ 0 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ನೆಗೆಟಿವ್ ಮಾರ್ಕಿಂಗ್ ಇದ್ದರೆ -1 ಮಾರ್ಕ್ಸ್ ಮಾಡ್ತಿದ್ರು. ಸೊ ನಿಮ್ಮ ಅದೃಷ್ಟ ಅಟ್ಲೀಸ್ಟ್ 0 ಮಾರ್ಕ್ಸ್ ಅದೇ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಆನ್ಸರ್ ಯಾವ್ದಾದ್ರು ಮಾರ್ಕ್ ಮಾಡಿದರೆ ಬಿಟ್ಬಿಡಿ ಅದನ್ನು ಹಾಗೆ. ಮತ್ತು ಇನ್ನೊಂದು 2ನೇ ಬಬಲ್ ಮಾಡೋಕ್ಕೆ ಹೋಗಲೇಬೇಡಿ, ಅರ್ಥ ಆಯ್ತಲ್ವಾ. ಸೊ ನೀಟಾಗಿ ಈ ಡೀಟೇಲ್ ಎಸ್ಪೆಷಲಿ CET ನಂಬರ್ ಇದೆಯಲ್ವಾ, ಇದನ್ನು ನೀಟಾಗಿ ಫಿಲ್ ಮಾಡಿ, ಮತ್ತು ನೇಮ್ CET ನಂಬರ್ ಇವೆರಡನ್ನು ನೀಟಾಗಿ ಫಿಲ್ ಮಾಡಿ. ಯಾಕಂದರೆ ಇದೇ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರಿಸಲ್ಟ್ಸ್ ಡಿಸೈಡ್ ಆಗೋದು ಇಲ್ಲೇ CET ನಂಬರು ಮತ್ತು ನಿಮ್ಮ ಇಲ್ಲಿ ಏನು ಎಂಟ್ರಿ ಮಾಡ್ತಿರೋ ವರ್ಷನ್ ಕೋಡು ಡೀಟೇಲ್ಸ್, ಅರ್ಥ ಆಯ್ತಲ್ವಾ. ಸೊ ಇಷ್ಟನ್ನು ಡೀಟೇಲಾಗಿ ಫಿಲ್ ಮಾಡಬೇಕಾಗತ್ತೆ. ಮತ್ತು ಬೆಲ್ ಟೈಮಿಂಗ್ಸ್ ಬಂದರೆ ಮೇಜರಾಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ. ಫಸ್ಟ್ ಬೆಲ್ಲು ನೀವು ನೋಡ್ಬೋದು, ಫಸ್ಟ್ ಸೆಷನ್ ಸ್ಟಾರ್ಟ್ ಆಗುವಂಥದ್ದು ಮಾರ್ನಿಂಗ್ ಸೆಷನ್ನು 10:20ಗೆ ಫಸ್ಟ್ ಬೆಲ್ ಆಗುತ್ತೆ, ಅಂದರೆ ನಿಮ್ಮನ್ನು ಅಲೋ ಮಾಡ್ತಾರೆ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಸೆಕೆಂಡ್ ಬೆಲ್ ಬಂದು ನಿಮಗೆ, ಸೊ ಅಲ್ಲಿ ನಿಮಗೆ ಇನ್ವಿಜಿಲೇಟರ್ ಬಂದು ನಿಮಗೆ ಆ ಪಾಕೆಟನ್ನು ಓಪನ್ ಮಾಡ್ತಾರೆ, ಅಲ್ಲಿ ಕಲೆಕ್ಟ್ ಮಾಡಿಕೊಂಡು, ಸೊ ಅದನ್ನು ನಿಮಗೆ ಸಿಗ್ನೇಚರ್ ತೊಗೊಂಡು ಓಪನ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಡೀಟೇಲ್ಸನ್ನು ಎಂಟ್ರಿ ಮಾಡಿಸ್ಕೊಳ್ತಾರೆ. ಥರ್ಡ್ ಬೆಲ್ ಸ್ಟಾರ್ಟ್ ಆಗುವಂಥದ್ದು 10:40. ಇದು 10:40 ಆದಮೇಲೆ ಥರ್ಡ್ ಬೆಲ್ ಆಯಿತು ಅಂತಂದರೆ ನಿಮಗೆ ಯಾವುದೇ ರೀಸನ್ಗೂ ಒಳಗಡೆ ಅಲೋ ಮಾಡೋದಿಲ್ಲ. 10:40 ಸೆಕೆಂಡ್ ಸೆಷನ್ಗಾದರೆ 2:40. ಸೊ ಇದಾದಮೇಲೆ ನಿಮಗೆ ಯಾವುದೇ ರೀಸನ್ಗೂ ನೀನು ಬರ್ತೀನಿ ಎಕ್ಸಾಮ್ ಹಾಲ್ಗೆ ಅಂತಂದ್ರು ಅಲೋ ಮಾಡೋದಿಲ್ಲ. ಹಾಗಾಗಿರೋದ್ರಿಂದ, ಯಾಕೆಂದರೆ ಕೆಲವ್ರು ಏನು ಮಾಡ್ತೀರಾ, ಎಕ್ಸಾಮಿನೇಷನ್ ಸೆಂಟ್ರದೊಂದು ಮಿಸ್ಟೇಕ್ ಮಾಡ್ಕೊಬಿಡ್ತೀರಾ, ಬೈ ಮಿಸ್ಸಾಗಿ ನೀವೇನು ಮಾಡ್ತೀರಾ, ಒಂದೇ ಕಾಲೇಜಿನ ಹೆಸರು 2 ಇರುತ್ತೆ ಕಾಲೇಜುಗಳು.
ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ. ಸೊ MES ಕಾಲೇಜ್ ಅಂತ ನೋಡಿರ್ತೀರ. MES 2 ಬ್ರಾಂಚಸ್ ಇರುತ್ತೆ. ಅವಾಗ ನೀವೇನು ಮಾಡ್ತೀರಾ, ಅಯ್ಯೋ ಆ ಬ್ರಾಂಚ ಈ ಬ್ರಾಂಚ್ ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಹುಡುಕ್ತೀರಾ. ಅವಾಗ ಏನಾಗುತ್ತೆ, ನೀವು ಅಲ್ಲಿ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಗಿರ್ತೀರ, ಇದಲ್ಲ ಅಂದ್ಕೊಂಡು ಮತ್ತೆ ಇನ್ನೊಂದು ಎಕ್ಸಾಮ್ ಸೆಂಟ್ರಿಗೆ ಹೋಗೋಕೆ ಅಟ್ಲೀಸ್ಟ್ ಟೈಮ್ ಆದರೂ ಬೇಕಾಗುತ್ತೆ ನಿಮಗೆ. ಈ ಮಿಸ್ಟೇಕ್ಗಳೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಹೇಳ್ತಿರೋದು 2 ಅವರ್ಸ್ ಅರ್ಲಿಯಾಗಿ ಹೋಗಿ, ನೀವು ಯಾವುದೇ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಎಕ್ಸಾಮಿನೇಷನ್ ಸೆಂಟ್ರನ್ನ ನೀಟಾಗಿ ಚೆಕ್ ಮಾಡ್ಕೊಂಡು ಹೋಗಿ, ಯಾವ ಲೊಕೇಶನ್ ಎಕ್ಸಾಕ್ಟ್ಲಿ ಅಂತ ಅಂದ್ಬಿಟ್ಟು, ಆಯ್ತಲ್ವಾ. ಸೊ ನೆಕ್ಸ್ಟ್ 3rd ಬೆಲ್ ಆದಮೇಲೆ ಮುಗೀತು, ಯಾವುದೇ ರೀಸನ್ಗೂ ಅಲೋ ಮಾಡೋದಿಲ್ಲ, ಸ್ಟೂಡೆಂಟ್ಸು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮಗೆ 4th ಬೆಲ್ ಆಗುತ್ತೆ. ಫಸ್ಟ್ ಸೆಷನ್ಗಾದರೆ 11:10 ಆಗುತ್ತೆ, ಸೆಕೆಂಡ್ ಸೆಷನ್ ಆದರೆ 3:10 ಆಗುತ್ತೆ. ನೆಕ್ಸ್ಟ್ 5th ಬೆಲ್ ಆಗುತ್ತೆ. ಅಂದರೆ ಇದು ಕಾಷನ್ ಬೆಲ್. ಇದು ನಿಮಗೆ ಕಾಷನ್ ಬೆಲ್ ಅಂತಂದರೆ ಇನ್ನೊಂದು 20 ಮಿನಿಟ್ಸ್ ಉಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಕಾಷನ್ ಬೆಲ್ಲು. ಫಸ್ಟ್ ಸೆಷನ್ಗಾದರೆ 11:30 ಇರುತ್ತೆ, ನೆಕ್ಸ್ಟ್ ಆದರೆ 3:30 ಇರುತ್ತೆ. ನೀವು ಬೆಲ್ಲನ್ನು ಕೌಂಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ಗೇನು ಗೊತ್ತಾ, ಇದು ಜಸ್ಟ್ ಒಂದು ನಿಮ್ಗೆ ಯಾವ ಥರ ಇರುತ್ತೆ ಬೆಲ್ ಅನ್ನೋ ಅಂಥದ್ದು ಅಷ್ಟೇ. ನಿಮಗೆ ಅವರೇ ಹೇಳ್ತಿರ್ತಾರೆ ಈ ಥರ ಲಾಸ್ಟ್ 20 ಮಿನಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ ಅವರು ಇನ್ವಿಜಿಲೇಟರ್. ಬಟ್ ಸ್ಟಿಲ್ ಹೇಳಿಲ್ಲ ಅಂದ್ರೂ ನಿಮಗೆ ಇದು ಕಾಷನ್ ಬೆಲ್ಸ್ ಇವೆಲ್ಲನೂ. ನೆಕ್ಸ್ಟ್ ಲಾಸ್ಟ್ ಬೆಲ್ ಬಂದು ನಿಮಗೆ ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಅರ್ಲಿಯಾಗಿ ನಿಮಗೊಂದು ಬೆಲ್ ಮಾಡ್ತಾರೆ. ಲಾಸ್ಟ್ 5 ಮಿನಿಟ್ಸ್ ಉಳ್ಕೊಂಡಿದೆ ಅಂತ 11:45ಗೆ, ಸೆಕೆಂಡ್ ಸೆಷನ್ಗೆ 3:45ಗೆ. ಲಾಸ್ಟ್ ಬೆಲ್ ಇರುವಂಥದ್ದು 11:50ಗೆ ನಿಮ್ಮದು ಎಕ್ಸಾಮ್. 1 ಅವರ್ 10 ಮಿನಿಟ್ಸ್ ಇರುತ್ತೆ. ಸೊ 11:50 ನಿಮಗೆ ಎಕ್ಸಾಕ್ಟ್ಲಿ ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು 10:40ಗೆ, ಎಂಡ್ ಆಗುವಂಥದ್ದು 11:50ಗೆ ಫಸ್ಟ್ ಸೆಷನ್ ಆದರೆ. ಆಫ್ಟರ್ನೂನ್ ಸೆಷನ್ ಆದರೆ 2:40ಗೆ ಸ್ಟಾರ್ಟ್ ಮಾಡ್ತೀರಾ ಬರೆಯೋದಕ್ಕೆ, 3:50ಗೆ ಎಂಡ್ ಮಾಡ್ತೀರಾ. ಆಮೇಲೆ ಇನ್ವಿಜಿಲೇಟರ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ OMRsನ ಜೊತೆಗೆ. ನಿಮಗೆ ಅಲ್ಲೊಂದು ಕ್ಯಾಂಡಿಡೇಟ್ ಕಾಪಿ ಅಂತ ಇರುತ್ತೆ, ಅದನ್ನು ನಿಮ್ಗೆ ಕೊಡ್ತಾರೆ. ಅದು ಒಂಥರ ಕಾರ್ಬನ್ ಕಾಪಿ ಥರ ಇರುತ್ತೆ. ನೀವು ಅದನ್ನು ಕಾರ್ಬನ್ ಕಾಪಿನ ಬಿಗಿನಿಂಗಲ್ಲಿ ಯಾವುದೇ ರೀಸನ್ಗೂ ಹರಿಯೋಕ್ಕೆ ಹೋಗಬೇಡಿ, ಲಾಸ್ಟ್ವರೆಗೂ ಇಟ್ಕೊಳ್ಳಿ, ಹಾಗೆ ಇರಬೇಕು. ಅದನ್ನು ಇಂಪ್ರೆಷನ್ ಯಾವುದೇ ರೀಸನ್ಗೂ ಹರಿಬಾರ್ದು. ಲಾಸ್ಟಲ್ಲಿ ನೀವೆಲ್ಲ ಮುಗೀತು ಎಲ್ಲ ನೀವು ಕೊಡ್ತಿರ್ತೀರಲ್ವಾ OMRನ್ನು, ಅದನ್ನು ಟೇರ್ ಮಾಡಿ ಕೊಡಬೇಕು, ಅರ್ದು ಕೊಡಬೇಕಾಗತ್ತೆ. ಒರಿಜಿನಲನ್ನು ಅವ್ರು ಕೊಡಬೇಕಾಗತ್ತೆ, ಕಾರ್ಬನ್ ಕಾಪಿಯನ್ನು ನೀವು ತೊಗೊಬರ್ಬೇಕಾಗತ್ತೆ. ಹಿಂದ್ಗಡೆ ಇರುತ್ತೆ ಕಾರ್ಬನ್ ಕಾಪಿ, ಅದು ನಿಮಗೆ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಕ್ವಶನ್ಗೆ ಯಾವ್ಯಾವ ಆನ್ಸರ್ ಮಾಡಿದ್ದೀನಿ, ಆಪ್ಷನನ್ನು ಮಾರ್ಕ್ ಮಾಡಿದ್ದೀನಿ ಅಂತ ನಮಗೆ ಅದು ಕನ್ಫರ್ಮೇಷನ್ ಸಿಗುತ್ತೆ. ಓಕೆನಾ. ಸೊ ಇಷ್ಟು ನೀವು ಫಾಲೋ ಮಾಡಬೇಕಾಗಿರುವಂಥ ಇನ್ಸ್ಟ್ರಕ್ಷನ್ಸ್ ಎಕ್ಸಾಮಿನೇಷನ್ ಹಾಲಲ್ಲಿ. ಮತ್ತು ನೀವು ಹೋಗಬೇಕಾಗಿರ್ಬೇಕಂತ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಡ್ರೆಸ್ ಕೋಡಿಂದ ಹಿಡಿದು ಕಂಪ್ಲೀಟಾಗಿ ಎಕ್ಸಾಮ್ ಹಾಲಲ್ಲಿ ಯಾವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಮಾಡ್ಕೊಳ್ಳಿಲ್ಲ ಅಂತಾರೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.